ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ 6:45ಗೆಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನಚರಿ ಎಲ್ಲ ಹೇಗೆ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ ಬಂದು ಹೊರಗಡೆ ನಿಂತಿದ್ದ ತಕ್ಷಣ ಕುಯ್ಯ ಪಯ್ಯ ಅಂತ ಇರ್ತವೆ ಪಕ್ಷಿಗಳು. ಕೇಳೋಕ್ಕೆ ಒಂಥರ ಚೆಂದ ನೋಡಿ. ನಮ್ಮ ಮನೆ ಹತ್ರ ಈ ಥರ ಇರೋದ್ರಿಂದ ಎಷ್ಟು ಹಕ್ಕಿಗಳು ಬರ್ತೈತೆ ಅಂತ ಹೇಳೋಕ್ಕೆ ಆಗಲ್ಲ. ಚೆನ್ನಾಗಿರುತ್ತೆ ಒಂಥರ. ರಾತ್ರಿ ಐಸ್ ವಾಟ್ರು ಚೆನ್ನಾಗಿ ಕುಡಿದ್ಬಿಟ್ಟಿದ್ದೀನಿ, ಶೆಕೆ ಅಂದ್ಬಿಟ್ಟು. ನೋಡಿ ಕಣ್ಣೆಲ್ಲ ಮುಕ್ಕೆಲ್ಲ ಉದ್ಕೊಂಡ್ಬಿಟ್ಟಿದೆ ಐಸ್ಗೆ. ನನಗೆ ಆಗದೇ ಇಲ್ಲ ಕೋಲ್ಡ್ ನೀರು ಅಂದರೆ, ಆದರೂ ಕುಡಿದಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಸರಿ ಹೋಗುತ್ತೆ ಆಮೇಲೆ. ಕ್ರೀಮ್ ಹಚ್ತೀನಿ ಬಂಗಾರ. ನಾನು ಮುದ್ದು ಅಲ್ವಾ ನೀನು? ಬೇಗ ಹಚ್ಕೊಂಡು ಆಮೇಲೆ ನೋಡುವಂತೆ, ಸರಿನಾ? ನಾವಿರೋ ಹತ್ರ ಅಂತೂ ಬರೀ ಮಣ್ಣಿರೋದು, ಹಂಗಾಗಿ ಜಾಸ್ತಿ ಒಂಥರ ಕಾಯ್ತಾ ಇರುತ್ತೆ. ಪಾಪ ಹೋಗಿ ಕಾಲ್ಗಿಲ್ ಸುಟ್ಕೊಂತಾನೆ ಬಿಸಿ ಅಂದ್ಬಿಟ್ಟು ಅಷ್ಟೇ ಮೊಬೈಲ್ ಕೊಡೋದು. ಬೇರೆ ಟೈಮಲ್ಲೆಲ್ಲ ಕೊಡಲ್ಲ. ಸ್ನಾನ ಮಾಡಿಸ್ದೆ ಇವಾಗ. ಹೊರಗಡೆ ಹೋಗಿ ಗಲೀಜು ಮಾಡ್ಕೊಂತಾನೆ ಅಂತ ಮೊಬೈಲ್ ಕೊಟ್ಟಿರೋದು. ಅಮ್ಮ ಗುಗ್ಗಮ್ಮ, ಅದು ಗುಗ್ಗ ಕಳೆ ಬಂಗಾರಿ, ಗುಗ್ಗ ಗುಗ್ಗ. ಬಂಗಾರ ಅಲ್ವೇನೆ? ಹೂನಮ್ಮ, ಬಂಗಾರ ಕಣೆ ನೀನು. ನನಗೂ ಹಚ್ಚಿದ್ಯಾ? ನನಗೂ ಹಚ್ಚಿದ್ಯಾ? ಚುಪ 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 ಚುಪ್. ಗೊತ್ತು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಗೋಕುಲ್ ಕೈಯೇ ಬಿಡ್ತಾ ಇರಲಿಲ್ಲ. ಇವಾಗ ಮೊಬೈಲ್ ಹಾಕೊಟ್ಟಿದ್ದೀನಿ. ಬಿಸಿಲಲ್ಲಿ ಓಡೋಗ್ತಾನೆ ಹೊರಗಡೆ. ಅಲ್ಲಿ ಹಸಗಳು ಇದಾವಂತ. ಪಾಪ ಅವಕ್ಕೂ ಊಟ ಇಲ್ಲ ಅಂತ, ಎಲ್ಲೂ ಮೇವಿಲ್ವಲ್ಲ, ಹಸಿ ಮೇವು. ಅದಕ್ಕೋಸ್ಕರ ಇಲ್ಲೇ ಬಂದು ಕಟ್ಟಾಕಿದ್ದಾರೆ. ಅವ್ನಿಗೆ ಆಸೆ ನೋಡೋದಕ್ಕೆ ಹೋಗ್ತಾ ಇರ್ತಾನೆ. ನನಗೆ ಪಾಪ ನಮ್ಮದು ರೋಡು ಇದ್ರದ್ದು ಮಣ್ಣು ರೋಡು, ಕಲ್ಲೆಲ್ಲ ಇರುತ್ತೆ. ಪಾಪ ಚುಚ್ಕೊತಾನೆ. ಮತ್ತು ಬಿಸಿಲು ಅಂದ್ಬಿಟ್ಟು ಕಳ್ಸೋಕ್ಕೆ ಬೇಜಾರು. ಅದಕ್ಕೆ ಮೊಬೈಲ್ ಹಾಕೊಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಟಿ ವಿ ಆದರೆ ಏನು ಮಾಡ್ತಾನೆ, ಹೋಗಿ ಸ್ವಿಚ್ ಒಳಗೆ ಕೈ ಇಕ್ತಾನೆ, ಸ್ವಿಚ್ಚೆಲ್ಲ ತೆಗ್ದಾಕ್ತಾನೆ. ಅದೊಂದು ಭಯ ನನಗೆ. ಚಿಕ್ಕ ಮಕ್ಕಳು ಜಾಸ್ತಿ ಆ ಥರ ಮಾಡೋದು. ನನ್ನ ಮಗನ ಇದ್ದಿದ್ದು ತೀಟೆ, ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ತೀಟೆ ಮಾಡ್ತಿರ್ತಾನೆ. ಇವತ್ತು ನಾನು ಮೊನ್ನೆಯಿಂದ ಹೇಳ್ತಾಯಿದ್ದು, ನಾನು ಅನ್ಕೊತಾ ಇದ್ದೀನಿ ಮೀಶೋಯಿಂದ ಒಂದು ಇದು ಏನಪ್ಪ ಗೌನು ಬುಕ್ ಮಾಡಿ ತರಿಸಿದ್ದೆ. ಅದೇ ನನಗೆ ಸೈಜು ಸ್ವಲ್ಪ ಲೂಸ್ ಆಗಿದೆ. ತರಿಸಿದ್ದು ಚೆನ್ನಾಗೇ ಇದೆ. ಒಂದ್ಸರಿ ತೋರಿಸಿ ನಿಮಗೆ ಹೇಗಿದೆ ಅಂತ. ಅಂದರೆ ನಾನು ಇದು ಈಗ ಒಂದು 2 ತಿಂಗಳ ಮುಂದೆ ಅಷ್ಟು ದಪ್ಪ ಇದ್ದೆ, ಆ ಸೈಜಿಗೆ ಬಂದಿದೆ ಇವಾಗ. ಸ್ಟಿಚಿಂಗ್ ಎಲ್ಲ ಮಾಡಿದ್ರೆ ಸರೋಗುತ್ತೆ. ತರಿಸಿದ್ದೀನಿ, ಇನ್ನು ಹಾಕ್ಕೊಂಡಿಲ್ಲ, ಸ್ಟಿಚ್ಚು ಮಾಡಿಲ್ಲ. ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಈ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಹಿಂಗೇನೆ ನೀವು ಸಪೋರ್ಟ್ ಮಾಡ್ತಿದ್ರೆ ನಾನು ಕೂಡ ಮಾಡೋದಕ್ಕೆ, ವೀಡಿಯೋ ಮಾಡೋದಕ್ಕೆ ಎನರ್ಜಿ ಬರ್ತಾ ಇರುತ್ತೆ. ಇರಿ ನಿಮಗೆ ತೋರಿಸ್ತೀನಿ ಗೌನ್ ಹೇಗಿದೆ ಅಂತ. ಫ್ರೆಂಡ್ಸ್ ನೋಡಿ, ಇದೆ ಗೌನು. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅದು ಸ್ವಲ್ಪ ಇದು ನನ್ನ ಮೊಬೈಲಲ್ಲಿ ನೋಡಿದಾಗೇನೆ ತುಂಬ ಡಾರ್ಕ್ ಆಗಿ ಇನ್ನೂ ಚೆನ್ನಾಗಿತ್ತು. ನಾನು ತರಿಸಿದಾಗ ಇಲ್ಲ ಸ್ವಲ್ಪ ಲೈಟ್ ಆಗಿದೆ, ಇದರಿಂದ ಡಾರ್ಕ್ ಆಗಿತ್ತು ಮೊಬೈಲಲ್ಲಿ. ಅದು ಚೆನ್ನಾಗಿದೆ. ಸ್ಲೀವ್ ತುಂಬ ತುಂಡ ಇದೆ, ಇದು ಪರವಾಗಿಲ್ಲ ನೋಡಿ. ಫಸ್ಟ್ ಟೈಮ್ ನಮ್ಮ ಮನೆಯವರು ನನಗೆ ತಂದ್ಕೊಟ್ಟಿರೋದಲ್ಲ ಬುಕ್ ಮಾಡಿರೋದು. ನಾನು ಇದು ನೋಡ್ತಾ ಇದ್ದೆ, ಚೆನ್ನಾಗಿದೆ ಅಂದೆ. ಆವಾಗ ತಕ್ಷಣವೇ 1 ನಿಮಿಷಕ್ಕೆ ಬುಕ್ ಮಾಡಿದ್ರು. ಬಂದಿದೆ. ನಾನು ತೊಗೊಳೋದೊಂದೇ, ಹಾಕೊಳ್ಳಲ್ಲ ಬೇಗ. ಏನು ಯಾವಾಗ ಎಲ್ಲಾದರೂ ಹೋದರೆ ಮಾತ್ರ ಹಾಕೊಳ್ಳೋದು. ನೋಡೋಣ ಇದ್ರ ಟೈಮ್ ಯಾವಾಗ ಬರುತ್ತೆ ಹಾಕೊಳ್ಳೋಕ್ಕೆ ಅಂತ. ಇನ್ನು ಎಷ್ಟೊಂದು ಗೌನ್ಗಳು ಒಂದು 2-3 ಇದೆ, ನಾನು ಹಾಕೊಂಡಿಲ್ಲ. ಹಂಗೆ ಇಟ್ಟಿಕ್ಕಿರೋದು. ಯಾವಾಗ ನಾನು ಮದುವೆ ಆದಾಗ ತಗೊಂಡಿರೋದು. ಮದುವೆ ಆಗಿ ಇವಾಗ 6 ವರ್ಷ ಆಯ್ತೇನೋ. 6 ವರ್ಷದಲ್ಲಿ 1 ಟೈಮ್ 2 ಟೈಮ್ ಹಾಕೊಂಡು ಇಕ್ಕಿದ್ದೀನಿ ಅಷ್ಟೇ. ಆಸೆ ತೊಗೊಳೋದಷ್ಟೇ, ಹಾಕೊಳಕ್ಕೆ ಹೋಗಲ್ಲ ಜಾಸ್ತಿನಿ. ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಇದಕ್ಕಿಂತ ಮುಂಚೆ 1-2 ತಿಂಗಳ ಮುಂಚೆ ಇನ್ನೂ ದಪ್ಪ ಇದೆ. ಅವಾಗ ಯಾವ ಡ್ರೆಸ್ಸು ಕೂಡ ಆಗ್ತಿರ್ಲಿಲ್ಲ. ಈ ಡ್ರೆಸ್ ಕೂಡ ಟೈಟ್ ಆಗ್ತಿದ್ವು. ಇವಾಗ 1-2 ತಿಂಗಳು ಆದಮೇಲೆ ಸ್ವಲ್ಪ ಸಣ್ಣ ಆಗಿದ್ದೀನಿ. ಈಗ ಸ್ವಲ್ಪ ಆಗ್ತಿದೆ. ಅವು ಸ್ವಲ್ಪ ಟೈಟ್ ಆಗ್ತಿದೆ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಸಣ್ಣ ಆದಮೇಲೆ ಅದಾಗುತ್ತೆ. ಗೋಕುಲ್ಗೆ ಮೊಬೈಲ್ ಹಾಕ್ಕೊಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದರು. ಹುಷಾರಿಲ್ಲ ಫ್ರೆಂಡ್ಸ್ ಅವ್ರಿಗೆ. ಬೆಳಗ್ಗೆನೇ ಜ್ವರ, ಪಾಪ ಮೈಕೆ ನೋವು, ಜ್ವರ ಅಂತ ಇದ್ರು. ಅದೇನೋ ಕಾರ್ದೇನೋ ಏನಪ್ಪಿ ಕಾರ್ದು ಎಫ್ಸಿ ಮಾಡಿಸ್ಬೇಕಂತಂದ್ರು. ಅವ್ರ ಕೆಲಸದ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಾಗಲ್ಲ. ಅವ್ರು ಹೇಳಿದ್ರೇನೋ ಗೊತ್ತಾಗೋದು. ಎಫ್ಸಿ ಮಾಡ್ಸಕ್ಕೆ ಹೋಗಿದ್ರು ಇವತ್ತು. ಮಾಡಿಸ್ಬಿಟ್ಟು ಬಂದರು. ನಾನು ಇವತ್ತೇನೋ ಡೌಟ್ ಅವ್ರು ಎದ್ದೇಳೋದು ಕೆಲ್ಸಕ್ಕೆ ಹೋಗೋದು ಅಂದ್ಕೊಂಡಿದ್ದೆ. ಹುಷಾರಿಲ್ಲ ಅಂತಿದ್ರು ಬೆಳಗ್ಗೆನೆ. ಹೋಗ್ಬಿಟ್ಟು ಬಂದಿದ್ದಾರೆ ಇವಾಗ. ನಾನು ಡ್ಯೂಟಿಗೆ ಹೋಗಿದ್ದಾರೆ ಅಂದ್ಕೊಂಡಿದ್ದೆ. ಏನು ಹಿಂಗೆ ಕೇಳೋದು ಹೋಗ್ಬಿಟ್ಟಿದ್ದೆ ನಿಮ್ಮ ಮನುಷ್ಯ ಅಂದ್ಕೊಂಡಿದ್ದೆ. ಪಾಪ ಹೋಗ್ಬಿಟ್ಟು ಬಂದಿದ್ದೆ ಬಿಸಿಲಲ್ಲಿ. ಜ್ಯೂಸ್ ಮಾಡಿದ್ದೀನಿ, ಕುಡಿ ಬಾ.
ನಿಮ್ಮ ಅಮ್ಮ ಎಲ್ಲದ ಮಾತ್ರ ಮೈನೋ ಮಾತ್ರ ಕೆಂಪು ಮಾತ್ರ ತುಂಬ ಹುಷಾರಿಲ್ವಾ? ಕಣ್ಣೂರಿತ ಅಲ್ಲಿ ನೋಡಪ್ಪಿ ಜ್ಯೂಸ್ ನೋಡಪ್ಪಿ, ಹುಡುಗ ತೀಟೆ ಹುಡುಗ ಆಗವನಪ್ಪಿ ಇವನು. ಎಲ್ಲಿ ಕುಡಿಸ್ತಿ ತೆಗಿ. ಏನಾಯ್ತು ಫ್ರೆಂಡ್ಸ್ ಇವನು ತುಂಬ ತೀಟೆ ಹೋಗಿದ್ದಾನೆ. ಇಂಥ ಬಿಸಿಲಲ್ಲಿ ನೋಡಿ ಹೆಂಗೈತೆ ಬಿಸಿಲು. ಇಂಥ ಬಿಸಿಲಲ್ಲ ಹಸಿ ಹತ್ರ ಹೋಯ್ತಾನಪ್ಪಿ, ಓಡಾಡಿ ಗೇಟ್ ಬಿಟ್ರೆ ಸಾಕು. ಚಡ್ಡಿ ಬಿಚ್ಚಾಕಿಸ್ಬೇಕು. ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಚಡ್ಡಿ ಬಿಚ್ಚಾಕಿಸ್ಬೇಕು ಅಷ್ಟೇ. ಈಗ ಚಡ್ಡಿ ಬಿಚ್ಚಿ ನೋಡ ಬಡಿಬೇಕೆ ಬಡಿ. ಏ ಅಮ್ಮ ಬ್ಯಾಡ್ವೇ ಮುಟ್ಟಬಾರ್ದು. ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಂಜೆ ಹೊರಗಡೆ ನಿಂತ್ಕೊಂಡಿದ್ದೀನಿ. ವಿಶಾಲವಾಗಿ ಗಾಳಿ ಇದೆ ಮನೆ ಹತ್ರ. ಯಾವುದು ಗಾಡಿದು ಮತ್ತು ಬೈಕ್ಗೂ ಟೆನ್ಷನ್ ಇರಲ್ಲ, ಆರಾಮಾಗಿರ್ಬೋದು ಇಲ್ಲಿ. ಹಾಗಾಗಿ ಹೊರಗಡೆ ಪ್ರಶಾಂತವಾಗಿ ಏನೇ ಟೆನ್ಷನ್ ಇರಲಿ, ಏನೇ ಬೇಜಾರಿರಲಿ, ಬಂದು ಹೊರಗಡೆ ನಿಂತ್ಕೊಂಡ್ರೆ ಸಾಕು, ಬೇಜಾರೆಲ್ಲ ಕಳ್ದೋಗುತ್ತೆ. ಅದಕ್ಕೆ ಬಂದು ಹೊರಗಡೆ ನಿಂತ್ಕೊಂಡಿದ್ದೀನಿ. ಅಮ್ಮ ಸೀರಿಯಲ್ ನೋಡ್ತಿದ್ದಾರೆ, ಬಂದಿದ್ದಾರೆ ಕೆಲಸದಿಂದ, ಬಂದುಬಿಟ್ಟು ಹೊರಗಡೆ ನಿಂತ್ಕೊಂಡಿದ್ದಾರೆ. ನಾನು ಹೊರಗಡೆ ನಿಂತ್ಕೊಂಡಿದ್ದೀನಿ. ಪ್ರಶಾಂತವಾಗಿರುತ್ತೆ ಇಂಥ ಟೈಮಲ್ಲಿ. ಆಗ್ಲೋತಲ್ಲೂ ಅಷ್ಟೇ ಜಾಸ್ತಿ ಬೈಕು ಗಾಡಿ ಏನೂ ಓಡಾಡಲ್ಲ ನಮ್ಮ ಏರಿಯಾದಲ್ಲಿ. ಹಂಗಾಗಿರ್ಬೋದು. ರೋಡ್ ಸೈಡ್ ಮನೆ ಮಾಡಿದ್ರೆ ಏನು ಗೊತ್ತಾ, ನಮ್ಮ ಮನೆಯವ್ರಿಗೆ ಏನಾದರೂ ರೇಷನ್ ತೊಗೊಂಬ ಅಂತಂದರೆ ಮೊದಲು ಏನು ಹೇಳೋದು ಗೊತ್ತಾ, ರೋಡ್ ಸೈಡಲ್ಲಿ ಮನೆ ಮಾಡೋಣ, ಎಲ್ಲದು ಬಗ್ಲುಂಟೆ ಅಲ್ಲಿ ಅಂತ. ಏನು ಗೊತ್ತಾ, ಅಲ್ಲಿ ಮಾಡಿದ್ರೆ ಜಾಸ್ತಿ ವೆಹಿಕಲ್ಸ್ ಅದು. ನನ್ನ ಮಗ ಬೇರೆ ತುಂಬ ತೀಟೆ ಅಲ್ವಾ, ಅದಕ್ಕೋಸ್ಕರ ನಂಗೆ ತುಂಬ ಬೇಜಾರು, ಭಯ ಕೂಡ ಆಗುತ್ತೆ. ಕೆಲವೊಂದು ಮಕ್ಕಳು ನೋಡ್ತಿರ್ತೀನಿ ನಾನು, ಹಾಗೆ ಹೀಗೆ ಅಂತಂದು ಹೇಳೋದು ನೋಡಿ, ಮೊಬೈಲೆಲ್ಲ ನೋಡಿ, ಟಿ ವಿಲೆಲ್ಲ ನೋಡಿ ತುಂಬ ಭಯ ಆಗುತ್ತೆ ನನಗೆ. ಅದಕ್ಕೋಸ್ಕರ ನನಗೆ ಅಲ್ಲೇ ಆ ಕಡೆ ಎಲ್ಲ ಮನೆ ಮಾಡೋಕ್ಕೆ ಭಯ. ಮತ್ತು ಇಲ್ಲಿ ತುಂಬ ಸ್ವಲ್ಪ ಕಮ್ಮಿ ರೇಟು ಅದಕ್ಕೋಸ್ಕರ ಈ ಕಡೆ ಮಾಡೋದು. ರೇಟು ಕೂಡ ಕಮ್ಮಿ, ನಮ್ಮ ಬಜೆಟ್ಗೆ, ನಮ್ಮ ಬಡವ್ರ ಬಜೆಟ್ಗೆ ಈ ಕಡೆ ಎಲ್ಲ ತುಂಬ ಒಳ್ಳೆಯದು. ಮತ್ತು ವೆಹಿಕಲ್ಸ್ ಕೂಡ ಏನು ಯೋಚನೆ ಇರಲ್ಲ, ಆರಾಮಾಗಿ ಮಕ್ಕಳು ಬಿಟ್ಕೊಂಡು ಹೊರಗಡೆ ಕುತ್ಕೋಬೋದು, ಯಾವ ಗಾಡಿಗಳು ಏನೂ ಬರೋಲ್ಲ. ಮತ್ತು ಪ್ರಶಾಂತವಾಗಿರುತ್ತೆ. ನೀವು ಎಷ್ಟೊತ್ತಿಗಾದರೂ ಬನ್ನಿ, ಒಂದು 7 ಗಂಟೆಗೆ ಆ ಕಡೆ ನಮ್ಮ ಮನೆ ಹತ್ರ ನೋಡಿದ್ರೆ ತುಂಬ ಒಳ್ಳೆ ಕಾಡು ಥರ ಇರುತ್ತೆ, ತುಂಬ ಕತ್ತಲಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಾಗಾಗಿ ನಾವು ಇಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಗುರುಗಳು ಪಾಪ ಜ್ವರ ಬಂದುಬಿಟ್ಟಿದೆ, ಮಲ್ಕೊಂಡಿದ್ದೇವೆ, ಕೆಲಸಕ್ಕೆ ಹೋಗಿಲ್ಲ. ನನಗೂ ಕೂಡ ಬೇಜಾರು ಪಾಪ. ಇವಾಗ ಏನಾದರೂ ನಾನು ಹೋಗಿ ರೂಮಲ್ಲಿ ಕುತ್ಕೊಂಡ್ರೆ ಅದು ಎದ್ಬಿಡುತ್ತೆ ಅಂತ ನಾನು ಹೊರಗಡೆನೇ ಇರೋದು. ಅಮ್ಮ ಸೀರಿಯಲ್ ನೋಡ್ತಾ ಇದ್ದಾರೆ, ನನಗೆ ಇನ್ನೇನು ಕೆಲಸ, ನಾನು ನೋಡಲ್ಲ. ಹಿಟ್ಲರ್ ಕಲ್ಲಡೆ ಒಂದು ನೋಡ್ತಾ ಇದ್ದೆ, ಇವಾಗ ಮುಗ್ದೋಗಿದೆ ಅದು, ನೋಡ್ತಾ ಇಲ್ಲ ಅಷ್ಟೇ. ಹೊರಗಡೆ ಕುತ್ಕೊಂಡಿದ್ದೆ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ಹತ್ರ ಜಾಸ್ತಿ ಕೊಕ್ಕರೆ ಬರುತ್ತೆ. ಇವಾಗೆಲ್ಲ ಬೇರೆ ಕಡೆ ಎಲ್ಲ ಕೊಕ್ಕರೆ ನೋಡೋದು ದೊಡ್ಡದಾಗ್ಬಿಟ್ಟಿದೆ. ಇಲ್ಲಿ ಮನೆ ಹತ್ರ ಗುಬ್ಬಚ್ಚಿ ಮತ್ತು ಕೊಕ್ಕರೆ. ಇಲ್ಲಿ ನೋಡಿ ನಮ್ಮ ಮೇಲ್ಗಡೆ ಈ ಕಡೆ ಕಾಣಿಸಿದೆ, ಅಲ್ಲೊಂದು ಬಾಕ್ಸ್ ಕಟ್ಟಿದ್ದೀವಿ. ಎಷ್ಟು ಗುಬ್ಬಚ್ಚಿ ಅಂದರೆ ಅದರಲ್ಲಿ ಗುಬ್ಬಚ್ಚಿ ಮೊಟ್ಟೆ ಇಡೋದು, ಮರಿ ಮಾಡೋದು, ಮತ್ತು ಕೆಳಗಡೆ ಎಲ್ಲ ಓಡಾಡ್ತಾ ಇರ್ತವೆ. ತುಂಬಾ ಖುಷಿ ಆಗುತ್ತೆ ನೋಡಿಬಿಟ್ಟು. ಅದೆಲ್ಲ ಇರಬೇಕು ಮನೆ ಹತ್ರ, ತುಂಬ ಚೆನ್ನಾಗಿರುತ್ತೆ, ಖುಷಿ ಕೂಡ ಆಗುತ್ತೆ. ಎಷ್ಟೊಂದು ಗುಬ್ಬಚ್ಚಿಗಳು ಬರುತ್ತೆ. ಮತ್ತು ಪಾರಿವಾಳಗಳು ಬರುತ್ತೆ. ಬೆಳಗ್ಗೆ ಕಲರ್ ಗುಬ್ಬಚ್ಚಿಗಳು, ಪಕ್ಷಿಗಳೆಲ್ಲ ಬರುತ್ತೆ ಮನೆ ಹತ್ರ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಏನಾದರೂ ಅಡುಗೆ ಮಾಡಿ ಕೇಳಿಬಿಟ್ಟು ಒಗ್ಗರಣೆನ ಏನೋ ಮಾಡುವಂತಿತ್ತಮ್ಮ, ನೋಡೋಣ ಏನು ಮಾಡೋದು ಅಂತ. ಪಾಪ ಗುರುಗೆ ಎಬ್ಬಿಸ್ತೀನಿ, ಇದ್ದರೆ ಸರಿ ಪರವಾಗಿಲ್ಲ, ಇಲ್ಲಂದರೆ ಮಲಗಿಸ್ಬಿಟ್ಟು ಬೇರೆ ಏನಾದರೂ ಕೆಲಸ ನೋಡ್ಕೋಬೇಕು. ಗೋಕುಲ್ ಮಲಗಿದ್ದಾನೆ.